ಪ್ರಚಾರ ತಗೊಳ್ಳೋದಕ್ಕಾಗಿ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ, ಅದೊಂದು ನನಗೆ ಡೌಟ್ ಐತೆ ಅಷ್ಟೇ. ಹಾಂ, ಮೋಸ್ಟ್ಲಿ ಪ್ರಚಾರಕ್ಕಾಗಿ ಒಂದು ಯಾವುದೋ ಇಂಥ ಅವಘಡ ಹೇಳಿಕೆ ಕೊಟ್ಟುಬಿಟ್ರೆ ಅದರಿಂದ ಅದು ಪಾಸಿಟಿವ್ ಪ್ರಚಾರ ಆಗಲಿ ನೆಗೆಟಿವ್ ಪ್ರಚಾರ ಆಗಲಿ ಅದನ್ನ ತೊಗೊಳಕ್ಕೆ ಅವ್ರು ಪ್ರಯತ್ನ ಮಾಡತ್ತಾರ ನನ್ನ ಡೌಟ್ ಅನ್ಸಾದೈತಿ ಈಗ. ಯಾಕಂದ್ರೆ ಇದನ್ನ ಇಷ್ಟೆಲ್ಲ ಹೇಳಿದ್ದು ಇನ್ನೊಂದು ಸಮಾಜದೊಳಗೆ ಅವ್ರು ಭಾಗವಹಿಸುವಂಥದ್ದಾಗಲಿ ಅವ್ರು ತಿಳಿಯಾಕ ಈಗ ಅವ್ರ ಸಮಾಜ ಬಗ್ಗೆ ಅವ್ರ ಸಮಾಜ ಯಾವುದೋ ವಿಚಾರ ಬಂದ್ರೆ ನಾವು ಯಾವತ್ತೂ ಮಾತಾಡಿಲ್ಲ, ನಮ್ಮ ಯಾವ ಶ್ರೀಗಳೂ ಮಾತಾಡಿಲ್ಲ ಇವತ್ತಿವರೆಗೂ. ಇವತ್ತಿನ ಮಟ್ಟ ಒಂದು ಉದಾಹರಣೆಗಳೂ ಇಲ್ಲ. ಅವ್ರು ಯಾವುದೋ ಒಂದು ನಮ್ಮ ಯಾವುದೋ ಲಿಂಗಾಯತ್ ಮಠಾಧೀಶರುಗಳಾಗಲಿ ಅವ್ರ ಸಮಾಜದ ಯಾವುದೋ ಬಂದಂಥ ಟೈಮ್ನಾಗಲಿ ಅವ್ರು ಪಾಸಿಟಿವ್ ಆಗಿ ಅವ್ರಿಗೆ ಇನ್ನೂ ಸಪೋರ್ಟಾಗಿ ಮಾತಾಡಿ ಇಷ್ಟು ವರ್ಷ ನಾವು. ಆದ್ರೆ ಹಿಂಗೆ ಸುಮ್ಮನೆ ನೆಗೆಟಿವ್ ಮಾತಾಡೋಂಥದ್ದಾಗಲಿ ನಮ್ಮ ಸಮಾಜದೊಳಗೆ ಅವ್ರು ತಿಳಿಯಾಕುಂತ ಸರಿಯಲ್ಲ. ಮತ್ತೆ ನಂಗೆ ಯಾಕೆ ಬೇಕದ ಹಿಂದೂ ಮ್ಯಾಗೈತಿದ ಹಿಂದೂ ಮ್ಯಾಗ್ ಈ ಟೈಪ್ ಮಾಡ್ಕೊಂಡ್ರೆ ವಾಟ್ಸಪ್ ಗೀಸಪ್ ಅಂತೂ ನಾವು ಪಾಪ ಸ್ತ್ರೀಗಳನ್ನ ಅವ್ರು ಭಾಳ ಹಿರಿಯರು, ಯಾಕಂದ್ರೆ ಅವ್ರ ವಯಸ್ಸಿಗಾದರೂ ನಾವು ಎಲ್ಲರೂ ಗೌರವ ಕೊಡುವಂಥ ವ್ಯವಸ್ಥೆ ಇರ್ತೈತಿ. ಯಾರು ಗುರ್ತಿಲ್ಲಂತ ಅವ್ರು ಸಿಕ್ಕಂಗೆ ಏನೋ ವಾಟ್ಸಪ್ನಲ್ಲಿ ಬರೀತಾರೆ. ಆದ್ರೆ ನಮಗೆ ಮನ್ಸಿಗೆ ಅವ್ರ ಬಗ್ಗೆ ಕೂಡ ನಮ್ಮ ಮನ್ಸಿಗೆ ನೋವು ಅನ್ಸುತ್ತೆ. ಅವ್ರು ಯಾಕೆ ಇದನ್ನು ಸುಮ್ಮನೆ ಅವಾಗ ಇಂಥವ್ನ ಮ್ಯಾಗ ಹಾಕ್ಕೊಂತಾರ ಅಂತೇಳಿ ಅವಶ್ಯಕತೆ ಇಲ್ಲ. ಯಾವುದೋ ಧರ್ಮ ಇರಲಿ ಯಾವುದೋ ಸಮಾಜ ಇರಲಿ ಅವ್ರವ್ರ ಹಕ್ಕನ್ನು ಅವ್ರು ಕೇಳ್ತಿರ್ತಾರೆ. RSS ಅಲ್ಲ, ಅವ್ರ ಭವಿಷ್ಯ ಮುಗಿಯಾಗತ್ತೈತಲ್ಲ, ಅದಕ್ಕೆ ನಮ್ಮ ಬಗ್ಗೆ ಹಂಚಿಕೆ ಹೋಗೈತೆ ಅವ್ರಿಗೆ. ಯಾಕಂದ್ರೆ ಸಹಜವಾಗಿ ಈಗ ನೋಡಿ